ರಾಮ ಆಯಿತು ಕೃಷ್ಣ ಆಯಿತು ಈಗ ಈಶ್ವರನ ಸರದಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಕದನ ರಾಮ ಆಯಿತು ಕೃಷ್ಣ ಆಯಿತು ಇದೀಗ ಈಶ್ವರನ ಸರದಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಕದನ ಬೆಂಗಳೂರು ನಗರಾಭಿವೃದ್ಧಿ ಬೇಡ ಅಂತ ಹಠ ಹಿಡಿದಿದ್ದಾರೆ ಕೃಷ್ಣ ಬೈರೇಗೌಡರು. ಕೆಎಚ್ ಮುನಿಯಪ್ಪಗೆ ಬೇಕಂತೆ ಉಪಮುಖ್ಯಮಂತ್ರಿ ಪಟ್ಟ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಬೇಸರ ಇದೆಯಂತೆ. ಕಂದಾಯ ಇಲಾಖೆ ಬೇಡ ಅಂತಿದ್ದಾರೆ ಪರಮೇಶ್ವರ್ ಅವರು. ಡಿಸಿಎಂ ಜೊತೆ ಗೃಹ ಮಂತ್ರಿ ಖಾತೆಯನ್ನ ಕೊಡಿ ಅಂತ ಹಠ ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ. ಈ ಹಿಂದೆ ಗೃಹ ಖಾತೆ ಬೇಡ ಅಂತ ಕೂಡ ಹೇಳಿದ್ರು ಜಿ ಪರಮೇಶ್ವರ್ ಅವರು. ರಾಮ ಆಯಿತು ಕೃಷ್ಣ ಆಯಿತು ಇದೀಗ ಈಶ್ವರನ ಸರದಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಇದೀಗ ರಾಮಲಿಂಗಾರೆಡ್ಡಿ ಅವರ ಕದನ ಶುರುವಾಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಬೇಡ ಅಂತ ಇದ್ದಾರೆ ಕೃಷ್ಣ ಬೈರೇಗೌಡರು. ಎಚ್.ಕೆ. ಮುನಿಯಪ್ಪಗೆ ಬೇಕಂತೆ ಉಪಮುಖ್ಯಮಂತ್ರಿ ಪಟ್ಟ. ಇದೀಗ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ಬೇಸರ ಇದೆಯಂತೆ. ನನಗೆ ಕಂದಾಯ ಇಲಾಖೆ ಬೇಡ ಅಂತಿದ್ದಾರೆ ಪರಮೇಶ್ವರ್ ಅವರು. ಬೆಂಗಳೂರು ನಗರಾಭಿವೃದ್ಧಿ ಬೇಡ ಅಂತ ಕೃಷ್ಣ ಬೈರೇಗೌಡರು ಹಠ ಹಿಡಿದಿದ್ದಾರೆ. ಎಚ್.ಕೆ. ಮುನಿಯಪ್ಪಗೆ ಕೂಡ ಉಪಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇರುವಂತದ್ದು. ಅವರಿಗೆ ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು ನನಗೆ ಗೃಹ ಖಾತೆ ಬೇಡ ಅಂತ, ಈಗ ಗೃಹ ಖಾತೆ ಬೇಕು ಅಂತಿದ್ದಾರೆ. ಕಂದಾಯ ಇಲಾಖೆ ಬೇಡ ಅಂತ ಹೇಳ್ತಾ ಇರುವಂತದ್ದು ಪರಮೇಶ್ವರ್ ಅವರು. ಇದೀಗ ಪರಮೇಶ್ವರ್ ಅವರ ಹಠ ಕಂಡು ದಂಗಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಡೆವಲಪ್ಮೆಂಟ್ಗಳು. ಇತ್ತೀಚೆಗಷ್ಟೇ ಸಂಪುಟ ಪುನರ್ರಚನೆ ಆಗಿತ್ತು, ಒಂದಷ್ಟು ಖಾತೆಗಳು ಕೂಡ ಹಂಚಿಕೆಯಾಗಿದ್ವು. ಆದರೆ ಖಾತೆ ಹಂಚಿಕೆ ಈಗ ಸಚಿವರಲ್ಲಿ ಅಸಮಾಧಾನ ಮೂಡ್ತಾ ಇರುವಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಈಗ ರಾಮಲಿಂಗಾರೆಡ್ಡಿ ಕದನ ಶುರುವಾಗಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಬೇಡ ಅಂತ ಕೃಷ್ಣ ಬೈರೇಗೌಡರು ಹಠವನ್ನ ಹಿಡಿದಿದ್ದಾರೆ. ಕೆಎಚ್ ಮುನಿಯಪ್ಪಗೂ ಕೂಡ ಅವರು ಉಪಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಅವರು ಹೇಳ್ತಾ ಇರುವಂತದ್ದು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಕಂದಾಯ ಇಲಾಖೆ ಬೇಡ, ಗೃಹ ಮಂತ್ರಿ ಖಾತೆಯನ್ನ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಡಿಸಿಎಂ ಜೊತೆಗೆ ಗೃಹ ಇಲಾಖೆಯನ್ನ ಕೊಡಿ ಅಂತ ಅವ್ರು ಕೇಳ್ತಾ ಇರುವಂತದ್ದು. ಇದೀಗ ಗೃಹ ಖಾತೆಯ ಹಠ ಹಿಡಿದಿರುವಂತಹ ಪರಮೇಶ್ವರ್ ಅವರ ಹಠವನ್ನ ಕಂಡು ಕಾಂಗ್ರೆಸ್ ಹೈಕಮಾಂಡ್ ದಂಗಾಗಿದೆ. ಹೇಗೆ ಮನವೊಲಿಸಬೇಕು ಈ ಒಂದು ಸಚಿವರನ್ನ? ಹಿರಿಯ ಸಚಿವರಿರುವಂಥದ್ದು 3 ಸಚಿವರು ಕೂಡ, ಕೃಷ್ಣ ಬೈರೇಗೌಡರ ಆಗಿರ್ಬೋದು ಅಥವಾ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಜೊತೆಗೆ ಪರಮೇಶ್ವರ್ ಅವರಾಗಿರ್ಬೋದು, ಎಚ್.ಕೆ. ಮುನಿಯಪ್ಪ ಆಗಿರ್ಬೋದು, ಕೆಎಚ್ ಮುನಿಯಪ್ಪ ಅವರಾಗಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ನ ದಿಗ್ಗಜ ನಾಯಕರು, ಹಿರಿಯರಿದ್ದಾರೆ. ಆದರೆ ಅವರೇ ಈ ರೀತಿಯಾಗಿ ಹಠ ಹಿಡಿದು ಕುಳಿತರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೆ, ಇವೆಲ್ಲ ಪ್ರಶ್ನೆಗಳು ಇರುವಂಥದ್ದು. ಇದೀಗ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂತ ಕೇಳ್ತಾ ಇದ್ರೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಡ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಕೃಷ್ಣ ಬೈರೇಗೌಡರ ಒಂದು ನಡೆ ನೇರ ನುಡಿಗಳನ್ನ ಕಂಡು ಹೈಕಮಾಂಡ್ ಅವರಿಗೆ ಈ ಒಂದು ಖಾತೆಯನ್ನ ಕೊಟ್ಟಿತ್ತು. ಆದ್ರೆ ಅವರೇ ಈಗ ಖುದ್ದು ಬೇಡ ಅಂತ ಇರುವುದು. ಜೊತೆಗೆ ಕೆಎಚ್ ಮುನಿಯಪ್ಪ ಆಹಾರ ಖಾತೆ ಬೇಡ ಅಂತಿದ್ದಾರೆ. ಕಳೆದ ಬಾರಿ ಕೂಡ ಅವರು ಆಹಾರ ಖಾತೆಯಲ್ಲಿ ಉಳಿದಿದ್ರು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಖಾತೆ ಬೇಡ ಅಂತ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಈಗ ರಾಮಲಿಂಗಾರೆಡ್ಡಿ ಕದನ ಶುರುವಾಗಿರುವಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಬೇಡ ಅಂತಿದ್ದಾರೆ ಕೃಷ್ಣ ಬೈರೇಗೌಡರು ಸಚಿವರು. ಯಾಕೆ, ಯಾವ ಕಾರಣಕ್ಕೆ ಬೇಡ ಅಂತಿದ್ದಾರೋ ಗೊತ್ತಿಲ್ಲ. ಆದ್ರೆ ಅವರು ಬೇಡ ಅಂತ ಹಠ ಹಿಡಿದಿದ್ದಾರೆ. ಜೊತೆಗೆ ಕೆಎಚ್ ಮುನಿಯಪ್ಪ ಅವರು ಉಪಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನನಗೆ ಕಂದಾಯ ಇಲಾಖೆ ಬೇಡ ಅಂತಿದ್ದಾರೆ ಪರಮೇಶ್ವರ್ ಅವರು.
ಡಿಸಿಎಂ ಜೊತೆ ಗೃಹ ಮಂತ್ರಿ ಖಾತೆ ಕೊಡುವಂತೆ ಹಠವನ್ನ ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್. ಈಗ ಮೂವರು ಸಚಿವರು ಕೂಡ ಈಗ ಹಿರಿಯರಿದ್ದಾರೆ, ಪಕ್ಷದ ಹಿರಿಯರಿದ್ದಾರೆ. ಆದ್ರೆ ಅವರ ಒಂದು ಈ ನಡವಳಿಕೆ ಕಂಡು ಕಾಂಗ್ರೆಸ್ ಹೈಕಮಾಂಡ್ ದಂಗಾಗಿದೆ. ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಗಂಗಾ, ಏನು ಈ ಒಂದು ಖಾತೆ ಏನು ಹಂಚಿಕೆ ಆಗಿದೆ, ಕಾಂಗ್ರೆಸ್ ಸರ್ಕಾರ ಹೊಸ ಕ್ಯಾಬಿನೆಟ್ ರಚನೆ ಏನು ಮೊದಲ ಹಂತದಲ್ಲಿ ನಡೆದಿದೆ. ಈ ಒಂದು ಮೊದಲ ಹಂತದ ಕ್ಯಾಬಿನೆಟ್ ರಚನೆ ಬಳಿಕ ಬಹಳಷ್ಟು ಸರ್ಕಸ್ ನಡೀತಾ ಇರೋವಂಥದ್ದು ರಾಜ್ಯ ಸರ್ಕಾರದಲ್ಲಿ. ಸದ್ಯ ರಾಜ್ಯ ಸರ್ಕಾರದಲ್ಲಿ ಏನೊಂದು 13 ಜನ ಮಂತ್ರಿಗಳನ್ನು, ಸಚಿವರನ್ನು ನೇಮಕ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿದ್ದರೆ ಅವರ ಕ್ಯಾಬಿನೆಟ್ನಲ್ಲಿ ಸದ್ಯ 13 ಜನ ಕ್ಯಾಬಿನೆಟ್ ಮಂತ್ರಿಗಳು ಇರುವಂಥದ್ದು. ಈ 13 ಜನದಲ್ಲಿ ಈಗ ಆಲ್ರೆಡಿ ಬಹಳಷ್ಟು ಸರ್ಕಸ್ಗಳು ನಡೆದಿರುವಂಥದ್ದು. ಬಹಳಷ್ಟು ಸರ್ಕಸ್ಗಳ ನಡುವೆ ಏನು ರಾಮಲಿಂಗಾರೆಡ್ಡಿ ಏನೊಂದು ಸಚಿವ ಸ್ಥಾನ ನೀಡಿದ್ರು, ರಾಮಲಿಂಗಾರೆಡ್ಡಿಗೆ ಜಲಾಭಿವೃದ್ಧಿ ಸಚಿವ ಸ್ಥಾನ ಏನು ನೀಡಿದ್ರು, ಆ ಒಂದು ಸಚಿವ ಸ್ಥಾನಕ್ಕೆ ಆಲ್ರೆಡಿ ರಾಜೀನಾಮೆ ಕೊಡುವಂಥ ಹಂತಕ್ಕೆ ತೆರಳಿ ಮತ್ತೆ ಇಲ್ಲ ನಾನು ಅದೇ ಸಚಿವ ಸ್ಥಾನದಲ್ಲಿ ಮುಂದುವರಿತೀನಿ ಅನ್ನೋ ಒಂದು ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಈಗ ಆಲ್ರೆಡಿ ಹೇಳಿರೋವಂಥದ್ದು. ಅದ್ರ ಜೊತೆಗೆ ಇದಾದ ಬಳಿಕ ರಾಮಲಿಂಗಾರೆಡ್ಡಿ ಅವರು ನನಗೆ ಆಲ್ರೆಡಿ ಏನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನ ಬೇಕು ಅಂತ ನನಗೆ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೊಡಲಿಲ್ಲ ಅನ್ನೋ ಮಾತುಗಳಿಂದ ಏನೊಂದು ಆತ್ಮವಿಶ್ವಾಸವನ್ನು ಕಳ್ಕೊಂಡು ಆತ್ಮವಿಶ್ವಾಸದ ವಿರುದ್ಧವಾಗಿ ನಾನು ಕೆಲಸ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಅಂಥದ್ದು. ಇನ್ನು ಅದೇ ವಿಚಾರವಾಗಿ ತಕ್ಕಂತೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡಲಿಕ್ಕೆ ಹೋಗಿ ರಾಮಲಿಂಗಾರೆಡ್ಡಿಯನ್ನು ಮನವೊಲಿಸುವಂಥ ಕಾರ್ಯನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಇದೆಲ್ಲ ಆದ ಬಳಿಕ ಸದ್ಯ ಇನ್ನು ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಒಂದು ಪ್ರೆಸ್ ಮೀಟನ್ನು ಅರೇಂಜ್ ಮಾಡ್ತಾರೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಒಂದು ಪ್ರೆಸ್ ಮೀಟನ್ನು ಅರೇಂಜ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ನನಗೆ ಬೇಡ, ನಾನು ಇದೇ ಖಾತೆನಲ್ಲಿ ಮುಂದುವರಿತೀನಿ, ನನಗೆ ಯಾವುದೇ ರೀತಿಯಾದಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಡ, ಇನ್ನು ಬೆಂಗಳೂರು ಉಸ್ತುವಾರಿಯನ್ನು ನನಗೆ ಕೊಟ್ಟರೂ ನಾನು ತಗೊಳ್ಳಲ್ಲ ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಈ ಒಂದು ವಿಚಾರವಾಗಿ ನನಗೆ ಬೇಡ ಅನ್ನೋ ಒಂದು ವಿಚಾರವನ್ನು ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿರೋದು. ಇದ್ರ ಜೊತೆಗೆ ಇನ್ನು ಕಂದಾಯ ಸಚಿವರಾಗಿದ್ದಂತಹ ಈ ಹಿಂದೆ ಕಂದಾಯ ಸಚಿವರಾಗಿದ್ದಂತಹ ಕೃಷ್ಣ ಬೈರೇಗೌಡರು ಕೂಡ ಎಲ್ಲೋ ಒಂದು ಕಡೆ ಈಗ ಸಿಕ್ಕಿರುವಂಥ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದೆ, ಈ ಒಂದು ವಿಚಾರವಾಗಿ ಒಂದು ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಇದೇ ವಿಚಾರವಾಗಿ ಸದ್ಯ ದೆಹಲಿಗೂ ಕೂಡ ಹೋಗಿರುವಂಥದ್ದು. ಈ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಿದೆ. ಇನ್ನು ಸದ್ಯ ಕೃಷ್ಣ ಬೈರೇಗೌಡರು ನನಗೆ ಈ ಖಾತೆ ಬೇಡ ಅನ್ನೋ ಒಂದು ಅಸಮಾಧಾನದಲ್ಲಿದ್ದರೆ, ಇನ್ನು ರಾಮಲಿಂಗಾರೆಡ್ಡಿ ಅವರು ನನಗೆ ಅಸಮಾಧಾನದಿಂದ ಹೊರ ಬಂದಿದ್ದಾರೆ ಸದ್ಯಕ್ಕೆ. ಅದು ಬಿಟ್ಟರೆ ಇನ್ನು ಏನು ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು, ಕಳೆದ ಬಾರಿ ಗೃಹ ಸಚಿವರಾಗಿದ್ದಂತಹ ಪರಮೇಶ್ವರ್ ಅವರು ಈಗ DCM ಸ್ಥಾನ ಜೊತೆ ಕಂದಾಯ ಸಚಿವರಾಗಿ ಮುಂದುವರಿಯುತ್ತಾ ಇರುವಂಥದ್ದು. ಸದ್ಯ ಪರಮೇಶ್ವರ್ ಅವ್ರಿಗೂ ಕೂಡ ಕೊಂಚ ಅಸಮಾಧಾನ ಇರುವಂಥದ್ದು. ಕಂದಾಯ ಸಚಿವ ಸ್ಥಾನ ಬೇಡ ಅನ್ನೋ ಒಂದು ವಿಚಾರವಾಗಿ ನಿನ್ನೆ ತುಮಕೂರಿನಲ್ಲಿ ಮಾತನಾಡಬೇಕಾದ್ರೆ ಈ ಒಂದು ವಿಚಾರವಾಗಿ ಸ್ವಲ್ಪ ಗೊಂದಲಗಳು ಉಟ್ಕೊಂಡಿರುವಂಥದ್ದು ಹೆಚ್ಚಾಗಿರುವಂಥದ್ದು. ಸದ್ಯ ಸಚಿವ ಸ್ಥಾನಕ್ಕಾಗಿ ಇನ್ನೂ ತೀವ್ರ ಕೆಲವೊಂದು ಜಟಾಪಟಿಗಳು ನಡೀತಾ ಇರುವಂಥದ್ದು. ಗಂಗಾ, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.